ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಗೆ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಕೊಟ್ಟರೂ ಕೆಲಸ ಮಾಡುತ್ತೇವೆಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದಕ್ಷಿಣ ವಿಧಾನಸಭಾ ಉಪಚುನಾವಣೆಗೆ ಅಲ್ಪಸಂಖ್ಯಾತರು, ಅಹಿಂದ ವರ್ಗದವರು, ಲಿಂಗಾಯತರು, ಶಾಮನೂರು ಕುಟುಂಬದವರು, ನಾನು ಕೂಡ ನನ್ನ ಅಣ್ಣನ ಪರವಾಗಿ ಟಿಕೆಟ್ ಕೇಳುತ್ತಿದ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಟಿಕೆಟ್ ಕೇಳಲು ಹಕ್ಕಿದ್ದು, ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತದೋ ಕಾದು ನೋಡೋಣ ಎಂದರು. ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಅವರು ಎಸ್.ಎಸ್. ಗಣೇಶ್ ಅವರ ಹೆಸರು ಪ್ರಸ್ತಾಪಿಸಿದ್ದು, ಬಿಜೆಪಿಯವರು ದಕ್ಷಿಣಕ್ಕೆ ಅಭ್ಯರ್ಥಿ ಹಾಕೋಲ್ಲ ಎಂದು ಹೇಳಲಿ, ಆಗ ಅವರನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿ ಗೆಲ್ಲಿಸೋಣ ಎಂದರು. ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಕ್ರಾಂತಿ ಹಬ್ಬಕ್ಕೆ ಇನ್ನು 2 ದಿನ ಬಾಕಿ ಉಳಿದಿದ್ದು 16ನೇ ತಾರೀಕು ಮಾತನಾಡುತ್ತೇನೆ ಎಂದರು. ಇನ್ನು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಶಾಸಕ ಶಿವಗಂಗಾ, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ರೈತರ ಗಾಡಿಗಳನ್ನು ಹಿಡಿಯುವ ಕೆಲಸ ಮಾಡುತ್ತಿದ್ದಾರೆ. ಅದನ್ನು ಬಿಟ್ಟು ದೊಡ್ಡ ದೊಡ್ಡ ಲಾರಿಗಳು ಓಡಾಡುತ್ತಿದ್ದು ಅವುಗಳನ್ನು ಹಿಡೀರಿ ಎಂದರಲ್ಲದೆ ಯಾವುದೇ ಕಾರಣಕ್ಕೂ ರೈತರ ಮೇಲೆ ದೌರ್ಜನ್ಯ ಮಾಡಬೇಡಿ ಎಂದರು. ಕೊಡಬೇಕಂತ ಒಂದ್ ಕಡೆ ಆಗ್ರಹ ಕೇಳಿ ಬರ್ತಾರೆ, ಮುಸ್ಲಿಂ ಕೇಳ್ತಾ ಇದ್ದಾರೆ. ಮತ್ತೊಂದೆಡೆ ಬಿಜೆಪಿ ನಾಯಕರೇ ಗಣೇಶ್ ಅವರ ಅಂದ್ರೆ ಶಾಮನೂರು ಕುಟುಂಬದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ರವೀಂದ್ರನಾಥ್ ಅವರು ಏನಂತ? ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೆ ಕೊಟ್ಟರು ಸಹ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗ ಅಲ್ಪಸಂಖ್ಯಾತರು ಕೇಳಿದ್ರು ತಪ್ಪಿಲ್ಲ, ಹಿಂದ ವರ್ಗದವ್ರು ಕೇಳಿದ್ರು ತಪ್ಪಿಲ್ಲ, ವೀರಶೈವರು ಕೇಳಿದ್ರು ತಪ್ಪಿಲ್ಲ, ಅವ್ರ ಕುಟುಂಬದವ್ರು ಕೇಳಿದ್ರು ತಪ್ಪಿಲ್ಲ, ನಾನು ನಮ್ಮ ಅಣ್ಣನ ಕೇಳಿದ್ರು ತಪ್ಪಿಲ್ಲ. ಎಲ್ರಿಗೂ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋ ಒಂದು ವ್ಯವಸ್ಥೆ ಇದೆ. ಕೇಳ್ತೀವಿ, ಹೈಕಮಾಂಡ್ ಯಾರು ತೀರ್ಮಾನ ಮಾಡುತ್ತೋ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಅಲ್ಲ, ಬಿಜೆಪಿ ನಾಯಕರು ರವೀಂದ್ರನಾಥ್ ಅವರು ಹೇಳಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿ ಗಣೇಶ್ ಅವರ ಹೆಸರು ಪ್ರಸ್ತಾಪ ಆಯಿತು, ಒಂದು ಕೆಲಸ ಮಾಡೋಕ್ಕೆ ಕೇಳಿ, ಅವ್ರನ್ನ ವಿರೋಧ ಆಯ್ಕೆ ಮಾಡೋಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಹಾಕಲ್ವಾ ಕೇಳಿ, ಮತ್ತು ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಫೈನಲೈಸ್ ಮಾಡಿಸ್ಬಿಡೋಣ. ಅದೇನಾಗಲಿ ಮಾಡಿಸ್ಬಿಟ್ಟು ಅವ್ರ ವಿರೋಧ ಆಯ್ಕೆ ಮಾಡೋಕ್ಕೆ ಅವಕಾಶ ಕೊಡೋಕ್ಕೆ ಹೇಳಿ. ಕೊಡಬೇಕಂತ ಒಂದು ಕಡೆ ಆಗ್ರಹ ಕೇಳಿ ಬರ್ತಾರೆ, ಮುಸ್ಲಿಂ ಕೇಳ್ತಾ ಇದ್ದಾರೆ. ಮತ್ತೊಂದೆಡೆ ಬಿಜೆಪಿ ನಾಯಕರೇ ಗಣೇಶ್ ಅವರ ಅಂದ್ರೆ ಶಾಮನೂರು ಕುಟುಂಬದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ರವೀಂದ್ರನಾಥ್ ಅವರು ಏನಂತ? ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೆ ಕೊಟ್ಟರು ಸಹ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗ ಅಲ್ಪಸಂಖ್ಯಾತರು ಕೇಳಿದ್ರು ತಪ್ಪಿಲ್ಲ, ಹಿಂದ ವರ್ಗದವ್ರು ಕೇಳಿದ್ರು ತಪ್ಪಿಲ್ಲ, ವೀರಶೈವರು ಕೇಳಿದ್ರು ತಪ್ಪಿಲ್ಲ, ಅವ್ರ ಕುಟುಂಬದವ್ರು ಕೇಳಿದ್ರು ತಪ್ಪಿಲ್ಲ, ನಾನು ನಮ್ಮ ಅಣ್ಣನ ಕೇಳಿದ್ರು ತಪ್ಪಿಲ್ಲ. ಎಲ್ರಿಗೂ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋ ಒಂದು ವ್ಯವಸ್ಥೆ ಇದೆ. ಕೇಳ್ತೀವಿ, ಹೈಕಮಾಂಡ್ ಯಾರು ತೀರ್ಮಾನ ಮಾಡುತ್ತೋ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಅಲ್ಲ, ಬಿಜೆಪಿ ನಾಯಕರು ರವೀಂದ್ರನಾಥ್ ಅವರು ಹೇಳಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿ ಗಣೇಶ್ ಅವರ ಹೆಸರು ಪ್ರಸ್ತಾಪ ಆಯಿತು, ಒಂದು ಕೆಲಸ ಮಾಡೋಕ್ಕೆ ಕೇಳಿ, ಅವ್ರನ್ನ ವಿರೋಧ ಆಯ್ಕೆ ಮಾಡೋಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಹಾಕಲ್ವಾ ಕೇಳಿ, ಮತ್ತು ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಫೈನಲೈಸ್ ಮಾಡಿಸ್ಬಿಡೋಣ. ಅದೇನಾಗಲಿ ಮಾಡಿಸ್ಬಿಟ್ಟು ಅವ್ರ ವಿರೋಧ ಆಯ್ಕೆ ಮಾಡೋಕ್ಕೆ ಅವಕಾಶ ಕೊಡೋಕ್ಕೆ ಹೇಳಿ. ಕೊಡಬೇಕಂತ ಒಂದು ಕಡೆ ಆಗ್ರಹ ಕೇಳಿ ಬರ್ತಾರೆ, ಮುಸ್ಲಿಂ ಕೇಳ್ತಾ ಇದ್ದಾರೆ. ಮತ್ತೊಂದೆಡೆ ಬಿಜೆಪಿ ನಾಯಕರೇ ಗಣೇಶ್ ಅವರ ಅಂದ್ರೆ ಶಾಮನೂರು ಕುಟುಂಬದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ರವೀಂದ್ರನಾಥ್ ಅವರು ಏನಂತ? ಕಾಂಗ್ರೆಸ್ ಅಭ್ಯರ್ಥಿ ಯಾರಿಗೆ ಕೊಟ್ಟರು ಸಹ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗ ಅಲ್ಪಸಂಖ್ಯಾತರು ಕೇಳಿದ್ರು ತಪ್ಪಿಲ್ಲ, ಹಿಂದ ವರ್ಗದವ್ರು ಕೇಳಿದ್ರು ತಪ್ಪಿಲ್ಲ, ವೀರಶೈವರು ಕೇಳಿದ್ರು ತಪ್ಪಿಲ್ಲ, ಅವ್ರ ಕುಟುಂಬದವ್ರು ಕೇಳಿದ್ರು ತಪ್ಪಿಲ್ಲ, ನಾನು ನಮ್ಮ ಅಣ್ಣನ ಕೇಳಿದ್ರು ತಪ್ಪಿಲ್ಲ. ಎಲ್ರಿಗೂ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೇಳೋ ಒಂದು ವ್ಯವಸ್ಥೆ ಇದೆ. ಕೇಳ್ತೀವಿ, ಹೈಕಮಾಂಡ್ ಯಾರು ತೀರ್ಮಾನ ಮಾಡುತ್ತೋ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ. ಅಲ್ಲ, ಬಿಜೆಪಿ ನಾಯಕರು ರವೀಂದ್ರನಾಥ್ ಅವರು ಹೇಳಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿ ಮಾಡಿ ಗಣೇಶ್ ಅವರ ಹೆಸರು ಪ್ರಸ್ತಾಪ ಆಯಿತು, ಒಂದು ಕೆಲಸ ಮಾಡೋಕ್ಕೆ ಕೇಳಿ, ಅವ್ರನ್ನ ವಿರೋಧ ಆಯ್ಕೆ ಮಾಡೋಕ್ಕೆ ಬಿಜೆಪಿ ಕ್ಯಾಂಡಿಡೇಟ್ ಹಾಕಲ್ವಾ ಕೇಳಿ, ಮತ್ತು ಅವ್ರನ್ನ ಕ್ಯಾಂಡಿಡೇಟ್ ಆಗಿ ಫೈನಲೈಸ್ ಮಾಡಿಸ್ಬಿಡೋಣ. ಅದೇನಾಗಲಿ ಮಾಡಿಸ್ಬಿಟ್ಟು ಅವ್ರ ವಿರೋಧ ಆಯ್ಕೆ ಮಾಡೋಕ್ಕೆ ಅವಕಾಶ ಕೊಡೋಕ್ಕೆ ಹೇಳಿ.